ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸುಷ್ಮಿತಾ ನವೀನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಡೇ ಇವತ್ತು. ಆ್ಯಕ್ಚುಲಿ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಕೇಳ್ತಾಯಿದ್ರು, ಯಾಕೆ ವ್ಲಾಗ್ ಹಾಕಿಲ್ಲ ಅಂತ. ಆಲ್ರೆಡಿ 6 ಡೇಸ್ ಆಯಿತು ನಾನು ವ್ಲಾಗ್ ಮಾಡಿ. ಏನೂ ಮಾಡೋಕ್ಕಾಗಲ್ಲ, ಮನೇಲಿ ಚಿಕ್ಕ ಮಕ್ಕಳು ಇರೋವಾಗ ಕಾಮನ್ನಾಗಿ ಅದು ಒಂದು ಸ್ವಲ್ಪ ಡಿಲೇ ಆಗೇ ಆಗುತ್ತೆ. ಬಟ್ ಓಕೆ, ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಇವತ್ತು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಂಡೇ, ನಿನ್ನೆ ಸಂಡೇಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗಲ್ಲಿ ಎಲ್ಲ ಅಟ್ಯಾಚ್ ಮಾಡ್ತೀನಿ, ಸ್ವಲ್ಪ ವೀಡಿಯೋಸು ನೋಡಿ. ಆ್ಯಂಡ್ ಇವಾಗ ಸಂಜೆ ಬಂದ್ಬಿಟ್ಟಾ. ಆ್ಯಂಡ್ ಇವಾಗ ಸಂಜೆ ಆಗಿದೆ 6 o'clock. ತಜ್ಜುಗೆ ವೆಡ್ನಸ್ಡೇ ಸ್ವಲ್ಪ ಸ್ಕೂಲಲ್ಲಿ ಕಾಂಪಿಟೇಷನ್ ಇದೆ, ಏನೋ ರ್ಯಾಂಪ್ ವಾಕ್ ಕಾಂಪಿಟೇಷನ್ನು. ಅದು ಹೇಳ್ತೀನಿ ಏನು ಅಂತ ನೆಕ್ಸ್ಟು. ಅದಕ್ಕೆ ಸ್ವಲ್ಪ ಸ್ಟೇಷನರಿ ಐಟಮ್ಸ್ ಎಲ್ಲ ಬೇಕು. ಈಗ ತೊಗೊಂಡು ಬರೋಕ್ಕೆ ಹೋಗಬೇಕು. ತಜ್ಜನ್ ಕರ್ಕೊಂಡು ಹೋಗಲ್ಲ. ಏನು ಲುಕ್ಕೋ, ನಾಗವಲ್ಲಿ ಲುಕ್ಕೋ, ಕರ್ಕೊಂಡು ಹೋಗಲ್ಲ ನಿನ್ನ. ಇವಾಗ ಎದ್ದು ಡೈರೆಕ್ಟಾಗಿ ಮೇಲೆ ಬಂದಿದ್ದಾಳೆ. ನಾನು ಸ್ವಲ್ಪ ಹೊತ್ತು ಹಂಗೆ ಟೆರೆಸ್ ಮೇಲೆ ಬಂದಿದ್ದೆ. ಸೊ ಎಸ್, ಇವಾಗ ಹೋಗಿ ತೊಗೊಂಡು ಬರ್ತೀನಿ. ಅಷ್ಟರೊಳಗಡೆ ಅದೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ ನೆನ್ನೆದು ವ್ಲಾಗು. ಹಾಯ್ ಹಾಯ್, ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನಿಂಗೋಸ್ಕರ. ಏನೇನು ಮಾಡಿದ್ದೀರಾ? ನೀನೇ ಹೇಳ್ಬೇಕು ಏನೇನು ಮಾಡಿದ್ದೀರಾ. ಹೌದಾ, ತೋರಿಸು. ಅಯ್ಯೋ, ಇಷ್ಟು ದೊಡ್ಡ ತಪ್ಪಲೆಲಿ ಇವತ್ತು ಎಲ್ಲರಿಗೂ ಬಿರಿಯಾನಿ. ಬಾಳೆ ಎಲೆ ಮುಚ್ಚೋರೆ. ವಾವ್ ವಾವ್ ವಾವ್. ಇದೆಲ್ಲ ನಿನ್ನೆ ರಾತ್ರಿ ಮಿಕ್ಕಿರೋದಾ? ಪುಳಿಯೋಗರೆ, ಗೊಜ್ಜು, ಏನೇನೋ ಚಿತ್ರಾನ್ನ ಸಾಂಬಾರ್ ಎಲ್ಲ ರಾತ್ರಿ ಮಿಕ್ಕಿರೋದು. ಇಲ್ಲಿ ಕಬಾಬ್ ಬೇಯಿಸ್ತಾ ಇದ್ದಾರೆ. ಬೇಯಿಸ್ತಾ ಇದ್ದೀವಿ. ನಾನೇ ಮಾಡ್ತಿರೋದು, ರಶ್ಮಿ ಅಲ್ವಾ. ಇವ್ರು ಬರೀ ತಿನ್ನೋದು. ಯಪ್ಪ, ಏನಾದ್ರು ಮಾತಾಡಿ. ಚೆನ್ನಾಯ್ತಾ? ಯಾರು ಮಾಡಿದ್ದು? ನಾನು, ನಮ್ಮ ಮಗಳು ರಶ್ಮಿ. ಇಬ್ರೇನಾ? ಇದು ನಮ್ಮ ದೊಡ್ಡಮ್ಮನ ಮನೆ, ಅಂದರೆ ನಮ್ಮ ಅಮ್ಮ ಅವರ ಅಕ್ಕನ ಮನೆ. ನಿನ್ನೆ ನೈಟು, ಅಂದರೆ ಸ್ಯಾಟರ್ಡೆ ನೈಟು ಹಬ್ಬ ಮಾಡಿದರು ಅವರು. ಪಕ್ಷ ಮಾಡ್ತಾರಲ್ವ, ಅದು ಅವ್ರು ಮಾಡೋದು ವೆಜ್ಜು. ಬಟ್ ಎಲ್ಲರೂ ಜಾಸ್ತಿ ಪ್ರಿಫರ್ ಮಾಡೋದು ನಾನ್ ವೆಜ್ ಆಗಿರೋದ್ರಿಂದ. ಆ್ಯಂಡ್ ಎಲ್ಲರೂ ಬಂದಿದ್ರಲ್ಲ, ನೆಂಟರು ಎಲ್ಲ. ಹಂಗಾಗಿ ಸಂಡೇ ಮಾರ್ನಿಂಗು ಎಲ್ಲರನ್ನೂ ಇಲ್ಲೇ ಬರೋಕ್ಕೆ ಹೇಳಿದರು ಬ್ರೇಕ್ಫಾಸ್ಟ್ಗೆ. ಬಿರಿಯಾನಿ ಮತ್ತು ಕಬಾಬ್ ಮಾಡ್ತೀವಿ, ಯಾರ ಮನೇಲೂ ಟಿಫನ್ ಮಾಡಬೇಡಿ, ಇಲ್ಲೇ ಬನ್ನಿ ಅಂತ ಹೇಳಿದರು. ಆ್ಯಂಡ್ ನಾನು ತಜ್ಜುನ ಕರ್ಕೊಂಡು ಹೋಗಿದ್ದೆ. ಅಮ್ಮ ಏನು ಬಂದಿರಲಿಲ್ಲ, ಪಾಪುನ ನೋಡಿಕೊಂಡು ಮನೇಲೇ ಇದ್ದರು. ಆ್ಯಂಡ್ ಇದೊಂಥರ ಮೀಟಿಂಗ್ ಸ್ಪಾಟು ನಮಗೆ. ಈ ಫಂಕ್ಷನ್ಗೆ ಅಂತಲ್ಲ, ಯಾವುದೇ ಒಂದು ಕಿಟಿ ಪಾರ್ಟಿ ಥರ, ಅಂದರೆ ನಮ್ಮ ಫ್ಯಾಮಿಲಿಲಿ ಎಲ್ಲ ಒಟ್ಟಿಗೆ ಕೂತು ಈ ಥರ ಅಡುಗೆ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ ಅಂತ ಇದ್ದೇ ಮೀಟಿಂಗ್ ಸ್ಪಾಟ್ ನಮ್ಮ ದೊಡ್ಡಮ್ಮನ ಮನೆ. ನೀವು ಬಂದ್ರಿ ಅಂತಂಟಿ. ಸಾಕು, ತಿನ್ನು ಫಸ್ಟ್, ತಿನ್ಬಿಟ್ಟು ಮತ್ತೆ ಅವಳಿಗೆ ಸಾಕು ಒಂದೊಂದು ಪೀಸ್ ಹಾಕ್ರಿ, ಬೇಕಾದ್ರೆ ಹಾಕ್ಸ್ಕೊಳ್ಳಿ ಅವಳು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ತಜ್ಜುನಂತೂ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಅವಳನ್ನ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡಿದ್ಲು ಮಕ್ಕಳು ಜೊತೆ. ಅವಳಿಗಂತೂ ಈ ಥರ ಮನೆ ತುಂಬ ಜನ ಇದ್ದರೆ ಫುಲ್ ಖುಷಿಯಾಗುತ್ತೆ ಅವಳಿಗೆ. ಹಿಂಗೆ ಇರಬೇಕು ಅಂತ ಅವಳು ಇದು ಮಾಡ್ತಿರ್ತಾಳೆ. ಬಟ್ ಮನೇಲಿ ಒಬ್ಬೊಬ್ಬಳೇ ಇರ್ತಾಳಲ್ಲ, ಅದಕ್ಕೆ ಅವಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹಿಂಗೇನಾದ್ರು ಇದ್ಬಿಟ್ರೆ ಬರೋದೇ ಇಲ್ಲ ಅವಳ ಮನೆಗೆ. ನಾನು ಆ್ಯಕ್ಚುಲಿ ಹೇಳ್ತಾ ಇದ್ದೆ, ಬಾ ಪಾಪು ಇದೆ ಅಳ್ತಿದ್ಯಂತೆ ಹೋಗೋಣ ಅಂತಂದರೆ ಅವಳಿಗೆ ಬರೋಕ್ಕೆ ರೆಡಿನೇ ಇರಲಿಲ್ಲ. ಇಲ್ಲ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು, ಕೊನೆಗೆ ಲಾಸ್ಟಲ್ಲಿ ನೀನು ಇಲ್ಲೇ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಾ, ಆಮೇಲೆ ಫೋನ್ ಮಾಡು, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳನ್ನ ಅಲ್ಲೇ ಬಿಟ್ಟು ನಾನು ಮನೆ ಕಡೆ ಹೊರಟೆ.
ಆ್ಯಂಡ್ ಇದು ಮಂಡೇ ಮಧ್ಯಾಹ್ನದ್ದು. ತಜ್ಜು ಸ್ಕೂಲ್ ಹತ್ರ ಸ್ವಲ್ಪ ಕೆಲಸ ಇತ್ತು, ಅವಳಿಗೆ ಇನ್ನೊಂದು ಸೆಟ್ ಯೂನಿಫಾರ್ಮ್ ಇಶ್ಯೂ ಮಾಡಿರಲಿಲ್ಲ. ಸೊ ಹಂಗೆ ಯಾವಾಗ ಕೊಡ್ತಾರೆ ಅಂತೆಲ್ಲ ಕೇಳಿಕೊಂಡು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರೋಣ ಅಂತ ಹೋಗಿದ್ದೆ. ತರಕಾರಿ ಎಲ್ಲ ಸ್ವಲ್ಪ ಒಣಗೋಗ್ಬಿಟ್ಟಿತ್ತು. ಕ್ಯಾರೆಟ್ ಎಲ್ಲ ಏನು ತೊಗೊಳ್ಲಿಲ್ಲ, ಬೇಕಾಗಿರೋದನ್ನ ತೊಗೊಂಡು ಹಂಗೆ ಅವಳು ಬ್ರೌನಿ ಕೇಳ್ತಾಯಿದ್ಲು ತುಂಬ ದಿನದಿಂದ. ಹಂಗೆ ಬ್ರೌನಿ ಎಲ್ಲ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಮನೆಗೆ ಬಂದೆ. ಆ್ಯಂಡ್ ನಮ್ಮ ದೊಡ್ಡಮ್ಮ ಸ್ವಲ್ಪ ಮಶ್ರೂಮ್ ಎಲ್ಲ ಕೊಟ್ಟು ಕಳಿಸಿದ್ರು. ಹಿಂದಿನ ದಿನವೇ ಮಾಡೋಣ ಅಂತ ಅಂದ್ಕೊಂಡು ನಾನ್ ವೆಜ್ ತಿಂದೆಲ್ಲ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂಥೇಳಿ ಪೆಪ್ಪರ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನಿದು ನಾಟಿ ಅಣಬೆ ನಮ್ಮ ದೊಡ್ಡಮ್ಮ ಕೊಟ್ಟು ಕಳಿಸಿದ್ದು. ಅವ್ರಿಗೆ ಹಳ್ಳಿಯಿಂದ ಯಾರೋ ಕೊಟ್ಟು ಕಳಿಸಿದ್ರು ಅಂಥೇಳಿ ನಮಗೊಂದು ಸ್ವಲ್ಪ ಕೊಟ್ಟಿದ್ರು. ಇನ್ನು ಅದು ಸ್ವಲ್ಪ ಜಾಸ್ತಿ ಮಣ್ಣಿತ್ತು. ಒಂದು 2-3 ಸರಿ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಕಟ್ ಮಾಡಿ ಪೀಸಸ್ ಥರನಾದ್ರೂ ಹಾಕೋಬೋದು, ಇಲ್ಲಾಂದರೆ ಜಜ್ಜಿಕೊಂಡಾದರೂ ಹಾಕೊಬೋದು. ಇಲ್ಲ, ನಾನು ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತ ಹೇಳಿ ಅದನ್ನೇ ಹಾಕ್ಕೊಂಡಿದ್ದೆ. ಆ್ಯಂಡ್ ಸ್ವಲ್ಪ ಈರುಳ್ಳಿ, 1-2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅರಿಶಿನ ಮತ್ತು ಅಣಬೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಅದು ಬೇಯೋಷ್ಟರೊಳಗಡೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ 1 ಸ್ಪೂನ್ ಮೆಣಸು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಸೋಂಪು ಹಾಕಿ ಪೌಡರ್ ಮಾಡಿಕೊಂಡು 1 ಸ್ಪೂನಷ್ಟು ಅದು ಅಣಬೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಹಂಗೆ ಹಾಕ್ಕೊಂಡು, ಇದು ಒಗ್ಗರಣೆಗೆ ಹಾಕ್ಕೊಂಡಿರಲಿಲ್ಲ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಹಿಂಗೆ ಹಾಕ್ಕೊಂಡಿದ್ದೆ. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡೆ. ಸೊ ರೆಡಿ ಆಯಿತು ಪೆಪ್ಪರ್ ಫ್ರೈ, ಚೆನ್ನಾಗಿತ್ತು. ಇನ್ನಿದೇನೆಂದರೆ ತಜ್ಜು ಸ್ಕೂಲಲ್ಲಿ ವೆಡ್ನೆಸ್ಡೇ ಅವಳಿಗೆ ಆಲ್ಫಾಬೆಟಿಕ್ ರ್ಯಾಂಪ್ ವಾಕ್ ಕಾಂಪಿಟೇಷನ್ ಇತ್ತು. ಸೊ ಹಂಗಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಈ ಥರ ಮಾಡಿ ಅವಳಿಗೆ ಹೇಳ್ಕೊಡ್ತಾಯಿದ್ದೆ, ಹೇಗೆ ರ್ಯಾಂಪ್ ವಾಕ್ ಮಾಡೋದು ಅಂತ ಹೇಳಿ ಹಂಗೆ ಕೇಳ್ತಾಯಿದ್ಲು. ಇನ್ನು ಇದು ಕಾಂಪಿಟೇಷನ್ ಆಗಿದ್ದರಿಂದ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ ಹೇಳಿ ಈ ಥರ ಮಾಡಿದ್ದೆ. ಅವಳಿಗೆ ಪ್ರೈಸ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೆ. ವೆರಿ ಗುಡ್, ಹಂಗೆ ಆಯಿತಾ. ಇನ್ನು ನಮ್ಮಪ್ಪ ಈ ನಡುವೆ ಸ್ವಲ್ಪ ಗಾರ್ಡನಿಂಗ್ ಅಂತ ಇರ್ತಾರೆ. ಅದು ಇದು ಯಾವ್ದಾದ್ರು ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಬಂದು ನೆಡೋದು ಹಾಗೆಲ್ಲ ಮಾಡ್ತಾಯಿರ್ತಾರೆ. ಇವತ್ತು ನುಗ್ಗೆ ಸೊಪ್ಪಿಂದು ಮರದ್ದು ಸ್ವಲ್ಪ ಕೊಂಬೆ ಅಲ್ಲಿ ಪಕ್ಕದಲ್ಲಿ ಬೆಳೆದಿತ್ತು, ಕಡ್ಕೊಂಡು ಬಂದು ಈ ಕಡೆ ನೆಟ್ಟುತ್ತಾಯಿದ್ರು. ಆ್ಯಂಡ್ ಆ ಆಂಟಿ ಕೈಲಿ ಇಟ್ಕೊಂಡಿದ್ದು ಮೆಂತ್ಯ ಸೊಪ್ಪು ಕಿತ್ಕೊತಾಯಿದ್ರು ಅವ್ರು ಅಡುಗೆ ಮಾಡೋದಕ್ಕೆ ಅಂತ. ಲಾಸ್ಟ್ ಟೈಮ್ ಹಾಕಿದ್ದು ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇನ್ನೂ ತುಂಬ ಥರ ಸೊಪ್ಪೆಲ್ಲ ಹಾಕಿದ್ರು, ಅದ್ರದ್ದು ಎಲ್ಲ ಸಾರು ಮಾಡಿದ್ರಂತೆ, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತ ಹೇಳ್ತಾಯಿದ್ರು. ಇನ್ನು ನೆಕ್ಸ್ಟ್ ಬ್ಯಾಚ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಅದನ್ನೆಲ್ಲ ಕಿತ್ಕೊಂಡು ಅದೇ ಮಣ್ಣೆಲ್ಲ ಬಗ್ದು ತಿರ್ಗಾ ಮೆಂತ್ಯ ಸೊಪ್ಪೆಲ್ಲ ಉದುರಿಸಿ ನೆಕ್ಸ್ಟ್ ಬ್ಯಾಚಿಗೆ ಅಂತ ಎಲ್ಲ ಆಂಟಿ ಮೆಂತ್ಯ ಕಾಳೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು. ಉಲ್ಟಾ ಚಪ್ಪಲಿ ಮಿಂಚು, ಉಲ್ಟಾ ಚಪ್ಪಲಿ ಬಿಚ್ಚು. ನೀನು ಕರೆಕ್ಟು. ಸೇಮ್ ಪರ್ಟಿಕ್ಯುಲರ್. ನೋ ಮನಿ ನೋ ಹನಿ. ಮಿಂಚು ಏನು ಊಟ ಮಾಡಿದೆ? ಇನ್ನೂ ಊಟನೇ ಮಾಡಿಲ್ವಾ? ಯಾಕೆ ನಿಮ್ಮಮ್ಮ ಇನ್ನೂ ಊಟ ಮಾಡಿಸಿಲ್ಲ? ಊಟ ಮಾಡಿಸಿಲ್ವೇನೆ ಇನ್ನೂ ಇವಳಿಗೆ? ವಾಕ್ ಮಾಡ್ರಿ, ವಾಕ್. ಅಲ್ಲಿ ಸಾಕು. ಈ ಕಡೆ ಬನ್ರಿ ತಜ್ಜು. ಮುದ್ದೆ ತಿಂತೋಳು ಮಿಂಚು. ನೀ ಅಲ್ಲೇ ನಿಂತ್ಕೋ, ಹಾಕು ಮುದ್ದೆ. ಆಗೈತಿಯಾ? ನುಂಗ್ತಿಯಾ? ಸೂಪರ್ ಮಗನೇ ನೀನು. ನೋಡು ಇವಳು ಒಗಿತಾಳೆ. ಅವಳು ಅನ್ನ ಆಗಿತ್ತಾಳಲ್ಲ.
ಇವಳು ಅನ್ನ ನುಂಗ್ತಾಳಲ್ಲ ಅದಕ್ಕೆ ಈಸಿಯಾಗಿ ನುಂಗ್ತಾಳೆ. ಹಾಂ ಎಲ್ಲ ತೋಸಾನ್ ತಿನ್ಬಿಟ್ಟ. ವೆರಿ ಗುಡ್. ನುಂಗು ಬೇಗ. ಸೂಪರ್, ಗ್ರೇಟ್. ಈ ವಯಸ್ಸಿಗೆ ಮುದ್ದೆ ತಿಂತಾಳೆ ಅಂದರೆ ಇಷ್ಟು. ಅನ್ನ ತಿಂತಾಳಲ್ಲ ಅದ್ರ ಬದಲು ಮುದ್ದೆ ನುಂಗ್ತಾಳೆ ಅಷ್ಟೇ. ಅವಳು ಚಿಕ್ಕವಳು 1 ವರ್ಷದವಳಿದ್ದಾಗ ಮುದ್ದೆ ತಿನ್ನಿಸಿದ್ದೆ ನಾನು. ಅದೇ ಅದೇ ನೀನು ಸ್ಟ್ರಾಂಗ್ ಆಗಬೇಕು ತಾನೆ, ಖಾರ ತಿನ್ನಬೇಕು. ಸ್ಟ್ರಾಂಗ್. ಸೊ ಅಷ್ಟೇ ಗೈಸ್, ಇವಾಗ ಊಟ ಆಯಿತು, ವಾಕಿಂಗ್ ಮಾಡೋಣ ಅಂತ ಬಂದಿದ್ವಿ. ಹಂಗೆ ಮಿಂಚು ತಜ್ಜು ಇಬ್ಬರು ಆಟ ಆಡ್ಕೊಡ್ಲಿ ಸ್ವಲ್ಪ ಹೊತ್ತು ಅಂತ ಕರ್ಕೊಂಬಂದಿದ್ದೆ. ಕೊಡು, ಅದೆಲ್ಲ ಬೇಡ ಹಂಗಲ್ಲ. ತಜ್ಜು ಮಿಂಚುನು ಆಚೆ ಬಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾರೆ ಇಬ್ಬರೂ. ವಾಕಿಂಗ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಹೊತ್ತು. ಹಂಗೆ ಒಂದು ಇನ್ಮೇಲೆ ವಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ. 1-2-3 ರೌಂಡ್ಸ್ ಮಾಡಿದ್ರೆ ಸ್ವಲ್ಪ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಅಷ್ಟೇ ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ಇದು 3 ಡೇಸ್ ವ್ಲಾಗು. ಸಂಡೇ, ಮಂಡೇ ಆ್ಯಂಡ್ ಟ್ಯೂಸ್ಡೇ. ಇವಾಗ ಟ್ಯೂಸ್ಡೇ ನೈಟು. ಆ್ಯಂಡ್ ಇವಾಗ ನೈಟೆಲ್ಲ ಕೂತ್ಕೊಂಡು ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ನಾಳೆ ವೆಡ್ನಸ್ಡೇ ಒಂದು ಈವ್ನಿಂಗ್ ಅಷ್ಟರಲ್ಲಿ ಈ ವ್ಲಾಗ್ ಬರುತ್ತೆ. ಯಾಕೆ ಈವ್ನಿಂಗ್ ಅಷ್ಟರಲ್ಲಿ ಈ ವ್ಲಾಗ್ ಬರುತ್ತೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಆಲ್, ಟೇಕ್ ಕೇರ್, ಲವ್ ಯು, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್ ಹೇಳ್ರಿ, ಬಾಯ್ ಬಾಯ್ ಹೇಳ್ರಿ. ಹೇಳ ನೀನು ಮಿಂಚು.